ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅಳವಡಿಸಿದೆ. ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ. ಯಾರ್ಯಾರು ಹಿಂದೂ ಹೋರಾಟಗಾರರಿದ್ದಾರೆ ಅವರನ್ನು ಗಡೀಪಾರು ಮಾಡತಕ್ಕಂಥ, ಅವರನ್ನು ಗೂಂಡಾಗಿರಿ ಕೇಸುಗಳನ್ನು ಹಾಕತಕ್ಕಂಥ ಪ್ರಯತ್ನಗಳನ್ನು ಕಳೆದ ಈ ಸರ್ಕಾರ ಅನುಷ್ಠಾನಕ್ಕೆ ಬಂದ ಮೇಲೆ ಪ್ರಾರಂಭ ಆಗಿದೆ. ಮಠ ಮಂದಿರಗಳ ಮೇಲೂ ಈ ಸರ್ಕಾರದ ದೌರ್ಜನ್ಯಗಳು ಪ್ರಾರಂಭ ಆಗಿದ್ದಾವೆ. ಇದು ಮುಂದುವರೆದ ಭಾಗವೇ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣ ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳು ರಜೆ ಕೊಟ್ಟರು. ಅವತ್ತು ರಜೆಯನ್ನು ಘೋಷಣೆ ಮಾಡಿದೆ. ಕಾಂಗ್ರೆಸ್ ರಾಮ ಮಂದಿರವನ್ನು ಹಿಂದಿನಿಂದ ವಿರೋಧಿಸಿದೆ. ಇವತ್ತು ಹನುಮ ಭಕ್ತರು ಹಾಕಿರ್ತಕ್ಕಂಥ ಧ್ವಜವನ್ನು ಅಧಿಕಾರಿಗಳನ್ನು ಕಳಿಸಿ ಕಿತ್ತೊಗೆಯುವುದರ ಮುಖಾಂತರ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದೆ, ರಾಮ ಭಕ್ತರಿಗೆ ಅಪಮಾನವನ್ನು ಮಾಡಿದೆ. ಮತ್ತು ಯಾವ ರಾಮ ಭಕ್ತರು, ಹನುಮಂತನ ಭಕ್ತರು ಹೋರಾಟವನ್ನು ತಗೊಂಡಾಗ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥ, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ, ದಬ್ಬಾಳಿಕೆ ಮಾಡ್ತಕ್ಕಂಥ ಅಧಿಕಾರಿಗಳ ಮುಖಾಂತರ ಹಿಂದೂ ಹೋರಾಟವನ್ನು ದಮನಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ. ಇದೊಂದು ಹಿಂದೂ ವಿರೋಧಿ ಸರ್ಕಾರ. ಹೇಳಿದ್ರೆ ನಿರಂತರವಾಗಿ ಹಿಂದೂ ವಿರೋಧಿ ನೀತಿಯ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಹಿಂದೂ ಸಮಾಜವನ್ನು ದಮನಿಸುವಂಥ ಎಲ್ಲ ಕೆಲಸ ಕಾರ್ಯಗಳು ನಡೀತದೆ. ಇದು ನಡೆಯೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಉಗ್ರವಾಗಿ ಹೋರಾಟವನ್ನು ಮಾಡುತ್ತೆ. ನಿಮ್ಮ ಹಿಂದೂ ವಿರೋಧಿ ನೀತಿಯನ್ನು ನಾವು ಖಂಡಿಸ್ತೇವೆ. ಮತ್ತು ಈ ರೀತಿಯ ಇವತ್ತು ಹನುಮಂತ ಧ್ವಜ ಹಾಕುವಂಥದ್ದು ಈ ಪ್ರಜಾಪ್ರಭುತ್ವದಲ್ಲಿ ಹಕ್ಕು. ಇದು ನಾವು ಕೇಸರಿ ಧ್ವಜ ಹಾಕ್ತಕ್ಕ ಹಕ್ಕು. ಇದು ಈ ದೇಶದಲ್ಲಿ ಈ ಕೇಸರಿ ಧ್ವಜ ಇರತಕ್ಕಂಥದ್ದು ಅದು ಕೇವಲ ಧರ್ಮದ ಹಿತದೃಷ್ಟಿಯಿಂದ ಅಲ್ಲ, ಇವು ಪರಂಪರೆಯಿಂದ ನೋಡ್ಕೊಂಡು ಬಂದಿರತಕ್ಕಂಥದ್ದು. ಹನುಮಂತನ ಭಕ್ತರು ಇರ್ತಕ್ಕಂಥದ್ದು ಎಲ್ಲ ಕಡೆ ಇದ್ದಾರೆ. ಹನುಮಂತನ ಭಕ್ತರು ಇವತ್ತು ರಾಮನ ಹೆಸರು ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯಯಿಂದ ಹನುಮಂತನಿಗೆ ಅಪಮಾನ ಆಗಿದೆ, ಹನುಮಂತನ ಭಕ್ತರಿಗೆ ಅಪಮಾನ ಆಗಿದೆ, ಹಿಂದೂ ಸಮಾಜಕ್ಕೆ ಅಪಮಾನ ಆಗಿದೆ. ಇವತ್ತು ಮತ್ತೆ ಲಾಠಿ ಚಾರ್ಜ್ ಮಾಡೋದ್ರ ಮುಖಾಂತರ ಮತ್ತೆ ಅದನ್ನು ಹತ್ತಿಕ್ಕುವಂಥ ಕೆಲಸ, ಹೋರಾಟಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ. ಇವತ್ತು ಇದನ್ನು ನಾವು ಖಂಡಿಸ್ತೇವೆ.